ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯಶ್ ಶೆಟ್ಟಿ ಮಾತಾಡ್ತಿದ್ದೀನಿ. ತುಂಬಾ ಖುಷಿಯ ವಿಚಾರ ಏನಂದ್ರೆ ಸ್ಯಾಂಡಲ್ವುಡ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ರಿಜಿಸ್ಟರ್ ಹಾಗೆ ರೆಡ್ ಹೌಸ್ ಫೈಟ್ ಕ್ಲಬ್ ಇದ್ಯಾರ್ದು ಅಲ್ಲ, ನಮ್ಮ ಸುಬ್ರಹ್ಮಣ್ಯ ಸಾರ್ ಅವ್ರದ್ದು. ಯಾಕಂದ್ರೆ ಇವತ್ತು ನಾವು ಕಡಲಕೋಟೆ ಮೂವಿಯ ಫೈಟ್ ಸೀಕ್ವೆನ್ಸ್ ಅಲ್ಲಿ ಇದ್ದೀನಿ, ನಾನು ಮತ್ತೆ ವಸಿಷ್ಠ ಅವರು ಸಾರ್ ಮಾಡ್ತಿದ್ದಾರೆ. ಇವರದೇ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಇದು. ಯಾಕಂದ್ರೆ ನಾವು ಆಕ್ಟಿಂಗ್ ತುಂಬಾ ಜನ ಇಷ್ಟಪಡ್ತಾರೆ. ಆಕ್ಟಿಂಗ್ ಬಂದಾಗ ಖಾಲಿ ಆಕ್ಟಿಂಗ್ ಕಲ್ತ್ರೆ ಆಗಲ್ಲ, ಅಲ್ಲಿ ಬೇರೆ ಬೇರೆ ತರಹದ ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು. ಫೈಟ್ ಅಂದ್ರೆ ನಾವು ಫೈಟ್ ಅಂದ್ರೆ ಖಾಲಿ ಫೈಟ್ ಮಾಡೋದಲ್ಲ, ಅಲ್ಲಿ ರೋಪ್ ಇರುತ್ತೆ, ಅಥವಾ ಹೆಂಗ್ ಬೀಳ್ಬೇಕು ಅದ ಟೆಕ್ನಿಕ್ ಇರುತ್ತೆ, ರೋಪಲ್ಲಿ ಹೆಂಗ್ ನಾವು ಹಾರಬೇಕು, ಯಾವ ತರ ಸ್ವಿಂಗ್ ಆಗಬೇಕು, ಇದೆಲ್ಲ ತುಂಬಾ ಇರುತ್ತೆ. ಇದನ್ನ ಟೆಕ್ನಿಕಲ್ ಅಂತ ಹೇಳ್ತಾರೆ. ಟೆಕ್ನಿಕಲ್ ಕಲಿಬೇಕಂತಂದ್ರೆ ನಾವು ಸ್ಕೂಲಿಗೆ ಹೋಗ್ಬೇಕಾಗತ್ತೆ, ಅದಕ್ಕೊಂದು ಇನ್ಸ್ಟಿಟ್ಯೂಟ್ ತರ ಇರುತ್ತೆ. ಸೊ ಈ ಒಂದು ಉದ್ದೇಶದಿಂದ ನಮ್ಮ ಸುಬ್ರಹ್ಮಣ್ಯ ಸರ್ ಅಂದ್ರೆ ಯಾರೇ ಕಲಿಯಕ್ಕೆ ಬಂದ್ರು ಕೂಡ ಈಸಿ ಆಗ್ಲಿ ಅವರಿಗೆ. ಯಾಕಂದ್ರೆ ನಾವು ಇಂಡಸ್ಟ್ರಿಗೆ ಹೋಗ್ತೀವಿ ಅಂತಂದಾಗ ನಾವೆಲ್ಲ ಪರ್ಫೆಕ್ಟ್ ಆಗಿದ್ದಾಗ ಏನಾಗುತ್ತೆ, ಕೆಲಸ ಬೇಗ ಸಿಗುತ್ತೆ, ನಾವು ಎಸ್ಟಾಬ್ಲಿಷ್ ಆಗ್ತೀವಿ. ಸರಿನಾ? ಒಂದೇ ಟೇಕಲ್ಲಿ ಕೊಟ್ಟಾಗ ಆ ಒಂದೇ ಟೇಕಲ್ಲಿ ನಾವು ಆಕ್ಟಿಂಗ್ ಮಾಡ್ಬೇಕಂತಂದ್ರೆ ಈ ತರ ಇನ್ಸ್ಟಿಟ್ಯೂಟ್ ನಮ್ಗೆ ತುಂಬಾ ಮುಖ್ಯ. ಇಲ್ಲಿ ಸಾಕಷ್ಟು ಫಿಲ್ಮ್ ಫೈಟ್ ಆಗಿರ್ಬೋದು, ಜಿಮ್ನಾಸ್ಟಿಕ್ ಆಗಿರ್ಬೋದು, ರೋಪ್ ಟ್ರೈನಿಂಗ್ ತುಂಬಾನೇ ಇದೆ. ಇದರ ಸದುಪಯೋಗನ ಎಲ್ಲರೂ ಪಡ್ಕೊಳ್ಳಿ. ಹಾಗೆ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ತುಂಬಾ ಜನ ಫೈಟ್ ಅಸಿಸ್ಟ್ಗಳಾಗಿದ್ದಾರೆ ಇವ್ರ ಜೊತೆ ಟ್ರೈನಿಂಗ್ ತಗೊಂಡವರು. ಸೊ ಹಾಗೆ ತುಂಬಾ ಜನ ಆಕ್ಟರ್ಸ್ ಬರ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ಇಂದ, ತುಂಬಾ ಜನ ಡ್ಯಾನ್ಸರ್ಸ್ ಬರ್ಲಿ. ಅವರೆಲ್ಲರೂ ಎಲ್ರಿಗೂ ಒಳ್ಳೇದಾಗ್ಲಿ, ಅವ್ರಿಗೆಲ್ರಿಗೂ ಗುಡ್ ಲಕ್.